ನಾನು ಹೇಳ್ದಾಗೆ ಸೋಮವಾರ ನೈಟು ಬೀಳ್ಕೆ ಮತ್ತೆ ಆರತಿ ಇರುತ್ತೆ ಅಂತ ನಾನು ಹೇಳಿದ್ದೆ. ನಾನು ಮೊದಲು ಬಂದಿದ್ದೆ ಷಣ್ಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ. ಏನಕ್ಕಪ್ಪ ಅಂತಂದ್ರೆ ಅಲ್ಲೂ ಕೂಡ ಬೆಳಿಗ್ಗೆ ಹೇಗೆ ದೊಡ್ಡಯ್ಯನ ದೇವಸ್ಥಾನದಲ್ಲಿ ಊಟ ಇತ್ತು ಹಾಗೆ ನೈಟು ಕೂಡ ಇಲ್ಲೂ ಊಟ ಇರುತ್ತೆ. ನಾನು ಮೊದಲು ಬಂದು ಷಣ್ಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಲ್ಲೂ ಕೈ ಮುಕ್ಕೊಂಡು ಊಟ ಮಾಡೋಣ ಅಂತ ನಾನು ಹೋದೆ. ಸಿಕ್ಕಾಬಟ್ಟೆ ಜನ ಸೇರಿದ್ರು. ಏನಕ್ಕಪ್ಪ ಅಂತಂದ್ರೆ ಆರತಿಯವರು ಮತ್ತೆ ಬೀಳ್ಕೆಯವರೆಲ್ಲ ಬರ್ತಿರ್ತಾರೆ ಅಲ್ವಾ, ಸೊ ನೈಟ್ ಕೂಡ ತುಂಬಾ ಜನ ಇರ್ತಾರೆ. ಸರಿ ಅಂತ ನಾನು ಊಟ ಮಾಡ್ಕೊಂಡು ಊರಿನೊಳಗಡೆ ಹೋದೆ. ಊರಿನೊಳಗಡೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಹೋಗಿದ್ದೆ ಏಳುಕೂಟದ ದೊರೆ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನಕ್ಕೆ. ಈ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ದಿವಸ ಆರತಿ ಮತ್ತೆ ಬೀಳ್ಕೆ ಉತ್ಸವ ಆಗುತ್ತೆ. ಅದು ನಮ್ಮೂರವ್ರಿಗಲ್ಲ, ಬೇರೆ ಊರವ್ರಿಗೆ ಅಂತ ಅಂದ್ರೆ ತುಪ್ಪದಮಡ, ದೊಡ್ಡಬಾಲ, ಹೊಸನಗುಡಿ ಕೊಪ್ಪಲು, ಮೂಡ್ಲುಕೊಪ್ಪಲು, ಚಿಕ್ಕವೀರನ ಕೊಪ್ಪಲು ಮತ್ತೆ ಶಿವನಹಳ್ಳಿ ಎಲ್ಲೆಲ್ಲಿ ಈ ದೊಡ್ಡಯ್ಯ ಸ್ವಾಮಿ ಒಕ್ಕಲಿದಾರೋ ಅವರೆಲ್ಲ ಬಂದ್ಬಿಟ್ಟು ಈ ಶಿವರಾತ್ರಿ ಹಬ್ಬದ ದಿವಸ ಬೀಳ್ಕೆ ಮತ್ತೆ ಆರತಿನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ದೊಡ್ಡಯ್ಯ ಸ್ವಾಮಿನ ದೇವಸ್ಥಾನದಿಂದ ಎತ್ತಿದ್ರು. ಈ ದೊಡ್ಡಯ್ಯ ಸ್ವಾಮಿ ಮಠಮನೆಯಿಂದ ಬೆಳಗ್ಗೆ ಮೆರ್ಕೊ ಬಂದು ಇಲ್ಲೇ ಇರ್ತಾರೆ, ದೊಡ್ಡಯ್ಯ ದೇವಸ್ಥಾನದಲ್ಲೇ ಇರ್ತಾರೆ. ಏನಕ್ಕಪ್ಪ ಅಂತಂದ್ರೆ ನೈಟು ಆರತಿ ಮತ್ತೆ ಬೀಳ್ಕೆ ಅಲ್ವಾ, ಅದರಿಂದಾಗಿ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದಲ್ಲೇ ಉಳ್ಕೊಂಡಿರ್ತಾರೆ. ನೈಟ್ ಒಂದು 10:30 ಎತ್ತಿದ್ರು ದೇವ್ರನ್ನ, 10:30 11 ಗಂಟೆಗೆ ಎತ್ತಿದ್ರು ದೇವ್ರನ್ನ. ದೇವ್ರ ಎತ್ತಿ ಮೊದಲು ತಗೊಂಡು ಹೋಗಿದ್ದೆ ಕಾಟಣ್ಣನ ದೇವಸ್ಥಾನದ ಹತ್ರ. ಇದೇ ನೋಡಿ ಕಾಟಣ್ಣ ಸ್ವಾಮಿ. ಹಾಗೆ ಆ ಕಾಟಣ್ಣ ಸ್ವಾಮಿಗೂ ಪೂಜೆ ಮಾಡಿದ್ರು. ಏನಕ್ಕಪ್ಪ ಅಂತಂದ್ರೆ ದೊಡ್ಡಯ್ಯನ ಸ್ವಾಮಿ ಪೂಜೆ ಒಳಗಡೆ ಕಾಟಣ್ಣನು ಮೆರೆಯೋದಕ್ಕೋಸ್ಕರನೇ ಇಲ್ಲೂ ಬಂದು ಪೂಜೆ ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ ಇವಾಗ ದೊಡ್ಡಯ್ಯ ಸ್ವಾಮಿ ಬಂದು ಈ ಕಾಟಣ್ಣ ಸ್ವಾಮಿಗೆ ಸಲಾಮ್ ಆಗ್ತಿದ್ದಾರೆ. ಈಗ ದೊಡ್ಡಯ್ಯ ಸ್ವಾಮಿ ಸಲಾಮ್ ಆಗ್ತಿದ್ದಾರೆ. ಹಾಗೆ ಇದೇ ನೋಡಿ ಕಾಟಣ್ಣ ಸ್ವಾಮಿ ಉದ್ಭವ ಆಗುವಂತ ಸ್ಥಾನ. ಹಾಗೆ ಈ ದೇವ್ರಿಗೆ ದೇವಸ್ಥಾನ ಇಲ್ಲ. ಈ ಹಬ್ಬದಲ್ಲಿ ಬರೀ ಹಸಿರು ಗರಿ ಚಪ್ರ ಹಾಕೊಂಡೆ ಈ ಹಬ್ಬನ ಮಾಡೋದು, ಈ ಕಾಟಣ್ಣ ಸ್ವಾಮಿ ಹಬ್ಬನ ಮಾಡೋದು. ಈ ಕಾಟಣ್ಣ ಸ್ವಾಮಿಗೆ ಲಿಂಗ ಇಲ್ಲ. ಏನಕ್ಕಪ್ಪ ಅಂತ ಅಂದ್ರೆ ದೊಡ್ಡಯ್ಯ ಸ್ವಾಮಿ ಈ ಕಾಟಣ್ಣ ಸ್ವಾಮಿನ ಭೂಮಿ ಒಳಗಡೆ ತುಳಿದಿರೋದ್ರಿಂದ ಅಲ್ಲಿ ಹಿಂದೆಗಡೆ ನಿಮ್ಗೆ ಬಾಕ್ಸ್ ಟೈಪ್ ಕಾಣಿಸ್ತಿದೆ ನೋಡಿ ಮಣ್ಣು, ಸೊ ಅದ್ರಲ್ಲೇ ಹಬ್ಬದ ದಿವಸ ಸ್ವಾಮಿ ಉದ್ಭವ ಆಗೋದು. ಹೂ ತೀರ್ಥ ಹಾಕಿ ಅದ್ರ ಮೇಲೆ ಹೂ ಸುರಿತಾರಂತೆ. ಸೊ ಅವಾಗ ಭೂಮಿ ಒಳಗಿಂದಲೇ ಸ್ವಾಮಿ ಮೇಲೆ ಹೇಳ್ತಾನೆ. ಇದು ಬೀರೇಶ್ವರಪುರದಲ್ಲಿ ಈ ಕಾಟಣ್ಣ ಸ್ವಾಮಿ ಹಬ್ಬದ ದಿವಸ ನಡೆಯೋ ಒಂದು ಪವಾಡ. ಹೂ ತೀರ್ಥ ಹಾಕಿ ಆ ಹೂ ಒಳಗಡೆ ಸ್ವಾಮಿ ಎದ್ದು ಬರ್ತಾನೆ ಅಲ್ವಾ, ಆವಾಗ ದೊಡ್ಡಯ್ಯ ಸ್ವಾಮಿ ಆಸ್ಥಾನದಲ್ಲಿರೋ ಒಂದು ನಾಗಭರಣ ಅಂದ್ರೆ ಒಂದು ಮುಕ್ಕೋಡ ತೆಗೆದು ಅಲ್ಲಿಗೆ ಇಡ್ತಾರಂತೆ. ಅದ್ರ ಮೇಲೆ ಸ್ವಾಮಿ ನಗಾಡ್ತಿರ್ಬೇಕಂತೆ. ಆವಾಗ ಸ್ವಾಮಿ ಕಾಟಣ್ಣ ಬಂದಿದ್ದಾನೆ ಅಂತ ಅರ್ಥ. ಇನ್ ಕೇಸ್ ಏನಾದ್ರೂ ಮುಕ್ಕೋಡ ಸಪ್ಪೆ ಆಗಿದ್ರೆ ಅಂದ್ರೆ ಸ್ವಾಮಿ ಮುಖ ಏನಾದ್ರೂ ಸಪ್ಪೆ ಹಾಕೊಂಡು ಕೂತಿದ್ದಾನೆ ಅಂತ ಅಂದ್ರೆ ಆ ಭಗವಂತ ಅವತ್ತು ಬಂದಿಲ್ಲ ಅಂತ ಅರ್ಥ. ಈಗ 44 ವರ್ಷಗಳ ನಂತರ ಈ ಕಾಟಣ್ಣ ಸ್ವಾಮಿ ಹಬ್ಬ ಆಗ್ತಾ ಇದೆ. ಹಾಗೆ ಈ ಪವಾಡನ ಈ ಸ್ವಾಮಿ ಹಬ್ಬನ ನೀವೆಲ್ಲರೂ ನೋಡಿವ್ರಂತೆ. ಇದೇ ಮೇ 4, 5, 6, 7ಕ್ಕೆ ಈ ಸ್ವಾಮಿ ಹಬ್ಬ ವಿಜೃಂಭಣೆಯಿಂದ ಬೀರೇಶ್ವರಪುರದಲ್ಲಿ ಜರುಗ್ತಿದೆ. ಹಾಗೆ